ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಹಾಗೂ ತಂಗಿಯ ಹತ್ಯೆಯ ಪ್ರಕರಣ ಇದು. ಈಗ ಆರೋಪಿ ಅಕ್ಷಯ್ನನ್ನ ಕೊಟ್ಟೂರಿಗೆ ಕರೆ ತಂದಿದ್ದಾರೆ ಪೊಲೀಸರು. ಬೆಂಗಳೂರಿಂದ ಕೊಟ್ಟೂರಿಗೆ ಕರೆ ತಂದಿರುವಂಥದ್ದು ತಿಲಕನಗರ ಖಾಕಿ. ಕೊಟ್ಟೂರಿನ LB ಬಡಾವಣೆಯ ನಿವಾಸಕ್ಕೆ ಬಂದಿದ್ದಾರೆ. ಮನೆಯ ಹಾಲ್ನಲ್ಲೇ 3 ಶವಗಳನ್ನು ಹೂತು ಹಾಕಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. AC ತಹಶೀಲ್ದಾರ್ ಸಮ್ಮುಖದಲ್ಲೇ ಶವವನ್ನು ಹೊರ ತೆಗೆಯೋದಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಯಾಕೆ ಈ ರೀತಿಯಾಗಿ ತಂದೆ ತಾಯಿ ಮತ್ತು ತಂಗಿಯನ್ನು ಕೊಂದಿದ್ರು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಹುಟ್ಕೊಳ್ತಾ ಇದೆ. ಈತ ಮಾನಸಿಕವಾಗಿ ಸರಿ ಇದ್ನಾ ಇಲ್ವಾ, ಅಥವಾ ಆಸ್ತಿಯ ವಿಚಾರಕ್ಕಾಗಿ ಏನಾದರೂ ಈ ರೀತಿಯ ಮಾಡಿದ್ನಾ ಅಂತೇಳಿ ಸಂಬಂಧಕ್ಕೆ ಬೆಲೆನೇ ಇಲ್ದಂಗೆ ಆಗ್ಬಿಡುತ್ತೆ. ಹಿಂಗಾದ್ರೆ ಜನ್ಮ ಕೊಟ್ಟಿರುವಂಥ ತಂದೆ ತಾಯಿ ಮತ್ತು ತಂಗಿಯನ್ನೇ ಕೊಂದು ಹಾಕ್ತಾನೆ ಅಂತ ಹೇಳಿದ್ರೆ ಈತನ ಮನಸ್ಥಿತಿ ಯಾವ ರೀತಿಯಾಗಿತ್ತು ಅಂಥೇಳಿ. ಈಗ ನೋಡಿ, ಈತ ಹೆಂಗಂದ್ರೆ ಊರಲ್ಲಿ ಈತ ಕೊಲೆ ಮಾಡಿಬಿಟ್ಟು ಬೆಂಗಳೂರಿಗೆ ಬಂದು ಮಿಸ್ಸಿಂಗ್ ಕೇಸ್ ದಾಖಲು ಮಾಡ್ತಾನೆ. ಯಾವಾಗ ಪೊಲೀಸ್ನವರಿಗೆ ಅನುಮಾನ ಬರುತ್ತೆ ಆವಾಗ ಸರಿಯಾದ ರೀತಿಯಲ್ಲಿ ತನಿಖೆ ಮಾಡಬೇಕು ಅಂತ ಸಂದರ್ಭದಲ್ಲಿ ಇವರು ಬಾಯಿ ಬಿಟ್ಟಿದ್ದಾರೆ, ಎಸ್ ನಾನೇ ಕೊಲೆ ಮಾಡಿದ್ದೇನೆ ಅಂತ. ಬಟ್ ಈಗ ತನಿಖೆ ಆಗಬೇಕು. ತಂದೆ ತಾಯಿ ಮತ್ತೆ ತಂಗಿಯ ಬರ್ಬರ ಹತ್ಯೆ ಆಗಿದೆ. ಕೊಟ್ಟೂರಿನಲ್ಲಿ ನಡೆದಿರುವಂಥ ಘಟನೆ ಇದು. ಕೊಟ್ಟೂರಿನಲ್ಲಿ ತಂದೆ ತಾಯಿ ಮತ್ತು ಸಹೋದರಿಯ ಹತ್ಯೆ ಕೇಸಿದು. ಮನೆಯಲ್ಲಿ ಶವಗಳನ್ನು ಹೂತಿಟ್ಟಿರುವಂಥ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ. ಸೊ ಈಗ ಆತನನ್ನು ಅಂದರೆ ಆರೋಪಿಯನ್ನು ಕರ್ಕೊಂಡು ಬಂದಿದ್ದಾರೆ. ಎಲ್ಲಿ ಹೂತಾಕಿದ್ದಾನೆ ಏನು ಎತ್ತ, ಈಗ ಅದನ್ನು ತೆಗಿಬೇಕಾಗತ್ತೆ. ಸೊ ಕೊಟ್ಟೂರಿನಲ್ಲಿ ಮಗನಿಂದಲೇ ತಂದೆ ತಾಯಿ ಮತ್ತು ತಂಗಿಯ ಹತ್ಯೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಯನ್ನು ಅಕ್ಷಯ್ನನ್ನು ಈಗ ಕೊಟ್ಟೂರಿಗೆ ಕರೆ ತಂದಿರುವಂಥದ್ದು ಪೊಲೀಸರು. ಬಂದು ಹೆಣಗಳನ್ನು ಎಲ್ಲಿ ಹೂತಾಕಿದ್ದಾನೆ ಅದನ್ನು ಹೊರ ತೆಗಿಬೇಕಾಗತ್ತೆ. ಆಮೇಲೆ ಮತ್ತೆ ತನಿಖೆ ಮುಂದುವರಿಯಬೇಕಾಗತ್ತೆ. ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಹತ್ಯೆ ಮಾಡಿದರೂ, ಆಸ್ತಿ ವಿಚಾರನ ಅಥವಾ ಮಾನಸಿಕವಾಗಿ ಈತ ಸರಿ ಇದ್ನಾ ಇಲ್ಲ ಅನ್ನೋದ್ರ ಬಗ್ಗೆ ಅವನ ಮುಖ ನೋಡ್ತಾ ಇದ್ರಿ, ನೋಡಿದ್ರೇ ಗೊತ್ತಾಗತ್ತೆ ಎಲ್ಲವೂ ಸರಿಯೇ ಇದೆ, ಆದರೆ ಸ್ವಲ್ಪ ಜಾಸ್ತಿ ಇದೆ ಅಂತ ಬೇರೆ ಥರ, ಅದು ಬೇರೆ ಪದ ಬಳಸಬೇಕಾಗತ್ತೆ. ಇಂಥವರಿಗೆ ಯಾಕೆ ಸಂಬಂಧ ಬೇಕು, ಯಾಕೆ ತಂದೆ ತಾಯಿ ಬೇಕು ಅಂತೇಳಿ. ಇಂಥ ತಂದೆ ತಾಯಿ ಇವರಿಗೆ ಜನ್ಮ ಕೊಟ್ಟು ಈಗ ಈತನ ಮಗನಿಂದಲೇ ಹತ್ಯೆ ಆಗಿರುವಂಥ ಕುಟುಂಬ ಅದು. ಈ ಆರೋಪಿ ಇನ್ನು ಭೂಮಿ ಮೇಲೆ ಬದುಕಬೇಕಾ ಅನ್ನುವಂಥದ್ದು. ಅಕ್ಷಯ್ನನ್ನು ಈಗ ಕೊಟ್ಟೂರಿಗೆ ಕರೆ ತಂದಿದ್ದಾರೆ. ಎಷ್ಟು ಚಂದ ಆಟ ಆಡ್ತಾ ನೋಡಿ ಇವತ್ತ. ತಂದೆ ತಾಯಿ ಮತ್ತು ತಂಗಿಯನ್ನು ಕೊಂದಾಗ್ಬಿಟ್ಟು ಬೆಂಗಳೂರಿಗೆ ಬಂದು ಮಿಸ್ ಆಗಿದ್ದಾರೆ, ಎಲ್ಲೋ ಹೋಗಿದ್ದಾರೆ ಅಂತೇಳಿ ಮಿಸ್ಸಿಂಗ್ ಕೇಸನ್ನು ದಾಖಲು ಮಾಡಿಕೊಂಡು ತಗಲಾಕೊಂಡಿರುವಂಥ ಅಕ್ಷಯ್ ಈತ. ಸೊ ಈಗ ಮತ್ತಷ್ಟು ತನಿಖೆ ಆಗಬೇಕಾಗತ್ತೆ. ಹಿಂಗಾದರೆ ಹೇಗಾಗತ್ತೆ ಅಂಥೇಳಿ ಹೂತಿಟ್ಟಿರುವಂಥ ಜಾಗವನ್ನು ಕೂಡ ನೀವು ನೋಡ್ತಾ ಇದ್ರಿ. ಒಂದು ವಿಂಡೋದಲ್ಲೂ ಕೂಡ ನೀವು ಗಮನಿಸ್ತಾ ಇದ್ರಿ. ನೋಡಿ, ಕೊಂದುಬಿಟ್ಟು ಈತನೇ ಮನೆ ಒಳಗೇನೆ ಈ ರೀತಿಯಾಗಿ ಹೂತು ಹಾಕಿರುವಂಥ ಪ್ರಕರಣ ಇದು. ಅಂದರೆ ಎಷ್ಟು ಕ್ರೂರಿ ಇದ್ದಾನೆ ಈತ ಅಂಥೇಳಿ. ಈತನ ಮನಸ್ಥಿತಿ ಯಾವ ರೀತಿಯಾಗಿದೆ ಅನ್ನೋದು ಹೇಗೆ ಸಾಧ್ಯ ಇದು? ಜನ್ಮ ಕೊಟ್ಟಿರುವಂಥ ತಂದೆ ತಾಯಿಯನ್ನು ಕೊಂದು ಹಾಕ್ತಾನೆ ಅಂತ ಹೇಳಿದ್ರೆ ಅದು ಹೇಗೆ ಆಗತ್ತೆ ಅಂಥೇಳಿ, ಹೇಗೆ ಮನಸ್ಸು ಬರುತ್ತೆ ಅಂತ. ಈ ಅಕ್ಷಯ್ನನ್ನು ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬಾರ್ದು. ಇಲ್ಲ ಅಂತಂದರೆ ಏನಾಗತ್ತೆ, ನಮ್ಮ ಕಾನೂನು ಅಂತ ಹೇಳ್ಕೊಂಡು ಕಾನೂನಿನ ಮುಖಾಂತರ ತಪ್ಪಿಸಿಕೊಳ್ಳುವಂಥ ಪ್ರಯತ್ನ ಜಾಸ್ತಿ ಆಗ್ತಾ ಇದೆ. ಈಗ ಕೊಟ್ಟೂರಿನಲ್ಲಿ ಈತ ಕೊಲೆ ಮಾಡಿಕೊಂಡು ಬೆಂಗಳೂರಿಗೆ ಬಂದು, ಎಷ್ಟು ಧೈರ್ಯ ಅಂತ ಬೆಂಗಳೂರಿಗೆ ಬಂದು ತಂದೆ ತಾಯಿ ಮತ್ತು ತಂಗಿ ಮಿಸ್ ಆಗಿದ್ದಾರೆ ಅಂತೇಳಿ ಕಂಪ್ಲೇಂಟ್ ಕೊಡ್ತಾರೆ ಅಂತ ಹೇಳಿದ್ರೆ ಏನು ಹೇಳಬೇಕು ಅಂತೇಳಿ. ಅವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರು. ಅವನಿಗೆ ನಮ್ಮಕ್ಕ ಫೋನ್ ಮಾಡಿದ್ವಿ ಫಸ್ಟ್, ಆಮೇಲೆ ನಮ್ಮಕ್ಕ ಫೋನ್ ಎತ್ತಲಿಲ್ಲ. ಅವರು ನಮ್ಮ ಮಗಗೆ ಮಾಡಿದ್ವಿ. ಇಲ್ಲ ಅಮ್ಮ, ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಅಂತ ಹೇಳಿದ ಅವನು. ನಮ್ಮಣ್ಣ ಒಳ್ಳೆ ಭಾಳ ದುಂಡ ಸರ್. ಅವ್ರು ನೋಡ್ರಿ ಸರ್ ಫೋಟೋದಲ್ಲಿ ಭಾಳ ಚೆನ್ನಾಗಿದೆ. ನನ್ನ ಮಗಳದಂತೂ ಮಗಳದಂತೂ ಭಾಳ ಅನ್ಯಾಯ ನನಗೆ. ಬೇಕಾದ್ರೆ ನಮ್ಮ ಅಣ್ಣ ಹಚ್ಕೆ ಬೇಕಾದ್ರೆ ಲೈಫ್ ಅನುಭವಿಸಿಟ್ಟು ಹೋಗ್ಬಿಡ್ಲಿ. ನನ್ನ ಮಗಳು ಇದಾಯ್ತಿಯಲ್ಲ, ನನಗೆ ತಡ್ಕೊಳ್ಳೋದಷ್ಟು ನೋವಿದೆ. ನನ್ನ ಬೆಳಗ್ಗೆಯಿಂದ ಯಾವ್ದ್ರ ಬಗ್ಗೆ ಎತ್ತಬಿಟ್ಟಿಲ್ಲ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಹಿರೇಮಠ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ಕಾರಣ ಸಿಗ್ತಾ ಇದೆಯಾ? ಯಾವ ಕಾರಣಕ್ಕಾಗಿ, ಅಥವಾ ಮಾನಸಿಕವಾಗಿ ಈತ ಸರಿ ಇದಾನ ಇಲ್ಲ? ಹೇಮಕುಮಾರ್, ಈಗ ಪ್ರಾಥಮಿಕವಾಗಿ ಪೊಲೀಸರು ಕೂಡ ಸ್ಥಳಕ್ಕೆ ಆತನನ್ನ ಕರ್ಕೊಂಡು ಬಂದಿದ್ದಾರೆ. ಏನು ಬೆಂಗಳೂರಿನ ತಿಲಕ್ ನಗರದ ಪೊಲೀಸ್ ಠಾಣೆಯಿಂದ ಏನು ಅಕ್ಷಯ್ನನ್ನ ಕರ್ಕೊಂಡು ಈಗ ತಾನೇ ಬಂದಿರತಕ್ಕಂಥದ್ದು. ಮತ್ತು ಏನು ಆ 3 ಶವಗಳನ್ನ ಕೂಡ ಹೊರ ತೆಗೆಯುವಂತ ಪ್ರಯತ್ನಗಳು ಕೂಡ ಆಗ್ತಾ ಇದ್ದಾವೆ. ಬಹಳ
ನಿಜಕ್ಕೂ ಕೂಡ ಆ ದೃಶ್ಯಾವಳಿಗಳನ್ನ ಗಮನಿಸಿದ್ರೆ ನಿಜಕ್ಕೂ ಕೂಡ ಬಹಳ ಹಾರಿಬಲ್ ಆಗಿ ಮರ್ಡರ್ ಮಾಡಿರ್ತಕ್ಕಂಥದ್ದು. ಮತ್ತೆ ಈತ ಎಲ್ಲೋ ಒಂದ್ ಕಡೆ ಗಾಂಜಾ ವ್ಯಸನೆಯಾಗಿದ್ನ ಅನ್ನುವಂಥದ್ದು ಕೂಡ ಈಗ ತನಿಖೆ ಆಗ್ಬೇಕಿದೆ. ಯಾಕಂತ ಹೇಳಿದ್ರೆ ಹೆತ್ತ ತಂದೆ ತಾಯಿ ತಂಗಿಯನ್ನ ಕೊಲೆ ಮಾಡಿರೋದು ನೋಡಿದ್ರೆ ಈತ ಗಾಂಜಾ ವ್ಯಸನೆಯಾಗಿರ್ಬೇಕು. ಮತ್ತು ಆ ಸ್ಥಳದಲ್ಲಿ ಮದ್ಯದ ಬಾಟಲಿಗಳು ಮತ್ತು ಮತ್ತು ಬರುವಂತ ಒಂದಿಷ್ಟು ಬಾಟಲಿಗಳು ಕೂಡ ಪತ್ತೆಯಾಗಿರುವಂತದ್ದು ಕೂಡ ಗೊತ್ತಾಗ್ತಾ ಇದೆ. ಆಸ್ತಿ ಕಲಹ ಅಂತ ಗೊತ್ತಾಗ್ತಾ ಇದೆ. ಇನ್ನೂ ಕೂಡ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಿದ್ದಾರೆ. ಈತ ಬೆಂಗಳೂರಿಗೆ ಹೋಗಿ ತಂದೆ ತಾಯಿ ತಂಗಿ ಮಿಸ್ ಆಗಿದ್ದಾರೆ ಅಂತಕ್ಕಂಥ ಕಂಪ್ಲೇಂಟ್ ಅನ್ನ ಕೊಟ್ಟಾಗ ಪೊಲೀಸರು ಕೂಡ ಎಲ್ಲೋ ಒಂದ್ ಕಡೆ ಅನುಮಾನ ಬರುತ್ತೆ. ಮತ್ತೆ ಈ ಆಸ್ತಿ ವಿಚಾರವಾಗಿ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಗೊತ್ತಾಗಿರುವಂತದ್ದು. ಪೊಲೀಸರು ಮಾತ್ರ ತನಿಖೆಯನ್ನ ಚುರುಕುಗೊಳಿಸಿರುವಂತದ್ದು. ಹೇಮಕುಮಾರ್, ಈಗ ಸದ್ಯದ ಮಾಹಿತಿ ಪ್ರಕಾರ ಪ್ರಾಥಮಿಕವಾಗಿ ಪೊಲೀಸರು ಹೇಳ್ತಕ್ಕಂಥದ್ದು ಆಸ್ತಿಯನ್ನ ಮಾರಾಟ ಮಾಡಿದ್ರು. ಏನೋ ಜಗಳೂರಲ್ಲಿ ಇರ್ತಕ್ಕಂಥ ಮನೆ ಏನಿದೆ ಅದು 1 ಕೋಟಿ ರೂಪಾಯಿ ಬೆಲೆ ಬಾಳತಕ್ಕಂಥ ಮನೆ ಆಗಿರುತ್ತೆ. ಅಲ್ಲಿ ಮಾರಾಟ ಮಾಡಿ ಇವರು ಕೊಟ್ಟೂರಲ್ಲಿ ಬಂದು ವಾಸ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ತದನಂತರ ಈತ ಏನೋ ಕೆಲಸ ಇಲ್ದೇನೆ ಅಲ್ದಾಡ್ತಾ ಇದ್ದ. ಹಾಗಾಗಿ ಎಲ್ಲೋ ಒಂದ್ ಕಡೆ ವ್ಯಸನಿಯಾಗಿದ್ದ, ಅಂದ್ರೆ ಮಾದಕ ವ್ಯಸನಿಯಾಗಿದ್ದ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಹಾಗಾಗಿ ದುಡ್ಡು ಕೇಳ್ತಾ ಇದ್ದಂತೆ, ಮನೆಯಲ್ಲಿ ಹಣಕ್ಕಾಗಿ ಪೀಡಿಸ್ತಾ ಇದ್ದಂತೆ. ಈ ವಿಚಾರವಾಗಿ ಎಲ್ಲೋ ಒಂದ್ ಕಡೆ ಹಣಕ್ಕಾಗಿ ಪೀಡಿಸುವಂತ ಸಂದರ್ಭದಲ್ಲಿ ಏಕಾಏಕಿ ತಂದೆ ತಾಯಿ ಮತ್ತು ತಂಗಿಯನ್ನ ಭೀಕರವಾಗಿ ಕೊಲೆ ಮಾಡಿರ್ತಕ್ಕಂಥದ್ದು ದುರ್ದೈವದ ಸಂಗತಿ ಅಂತಾನೆ ಹೇಳ್ಬೋದು ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.